Hi, hello friends. Welcome back to Nagaraj Paramedical YouTube channel. ಫ್ರೆಂಡ್ಸ್, ಸೊ ನಮ್ಮ ಕಮೆಂಟ್ಸ್ ಅಲ್ಲಿ ಸ್ವಲ್ಪ ಸ್ಟೂಡೆಂಟ್ಸ್ ಏನ್ ಮಾಡ್ತಿದಾರಪ್ಪ ಅಂದ್ಮೇಲೆ ಫ್ರೀಕ್ವೆಂಟ್ ಆಗಿ ಒಂದೇ ಒಂದು ಕ್ವಶನ್ಸ್ ನ ಕೇಳ್ತಾ ಬರ್ತಿರುವಂತದ್ದು ಏನಪ್ಪಾ ಅಂತಂದ್ರೆ, ಸರ್ ಕಾಲೇಜ್ ಟ್ರಾನ್ಸ್ಫರ್ ನ ತಗೋಬೇಕು, ಸೊ ಅದರ ಬಗ್ಗೆ ಒಂದು ವಿಡಿಯೋನ ಮಾಡಿ ಒಂದು ಅಪ್ಡೇಟ್ಸ್ ನ ಕೊಡಿ ಅಂತೇಳಿ ಫ್ರೀಕ್ವೆಂಟ್ ಆಗಿ ನಮ್ಮ ಯೂಟ್ಯೂಬರ್ಸ್ ನನಗೆ ಕ್ವಶನ್ಸ್ ನ ಕೇಳ್ತಿರುವಂತದ್ದು. ಸೊ ಅವರು ಆ ಕ್ವಶನ್ಸ್ ನ ಕೇಳಿದಾರ ಅಂತಂದ ಮೇಲೆ ಅವರು ಮೇ ಬಿ ಅವ್ರ ಫಸ್ಟ್ ಇಯರ್, ಮೇ ಬಿ ಅಲ್ಲ, ಅವ್ರ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಏನೇ. ಸೊ ಇವಾಗ ರೀಸೆಂಟ್ ಆಗಿ ಫಸ್ಟ್ ಇಯರ್ ಎಕ್ಸಾಮ್ ಬರೋದು ವೇಟ್ ನ ಮಾಡ್ತಿರುವಂತದ್ದು ಯಾವುದಕ್ಕಪ್ಪ ಅಂದ ಮೇಲೆ ಚೇಂಜ್ ಆಫ್ ಕಾಲೇಜಿಗೆ ಮತ್ತೆ ಚೇಂಜ್ ಆಫ್ ಕೋರ್ಸಿಗೆ ಅಂತೇಳಿ ಅವರು ವೇಟ್ ನ ಮಾಡ್ತಾ ಇರುವಂತದ್ದು. ಸೊ ಅವರಿಗೆ ಈ ಒಂದು ವಿಡಿಯೋ. ಸೊ ಆ ಪರ್ಸನ್ ಏನ್ ಕ್ವಶನ್ಸ್ ಕೇಳಿದಾರ ಅಂತಂದ್ರೆ, ಸರ್ ನಂದು ಕಾಲೇಜ್ನ ಟ್ರಾನ್ಸ್ಫರ್ನ ತಗೋಬೇಕು, ಒಬ್ಬರು ಕ್ವಶನ್ಸ್ ನ ಕೇಳಿರುವಂತದ್ದು. ಇನ್ನೊಬ್ರು ಸೊ ನಾ ಚೇಂಜ್ ಆಫ್ ಕೋರ್ಸ್ ನ ಮಾಡ್ಕೋಬೇಕು, ಅದರ ಬಗ್ಗೆ ಒಂದು ಸ್ವಲ್ಪ ಸ್ಮಾಲ್ ಅಪ್ಡೇಟ್ಸ್ ನ ಕೊಡಿ ಅಂತೇಳಿ. ಸೊ ಅವ್ರಿಗೆ ಫಸ್ಟ್ ನಾ ಹೇಳೋದು ಏನಪ್ಪಾ ಅಂತಂದ್ರೆ, ಸೊ ಇವೆರಡೂ ಏನಾದ್ರು ಮಾಡ್ಕೋಬೇಕು ಅಂತಂದ್ರೆ, ಸೊ ಫಸ್ಟ್ ನಿಮ್ದು ಫಸ್ಟ್ ಇಯರ್ದವ್ರದ್ದು ರಿಸಲ್ಟ್ಸ್ ಔಟ್ ಆಗಬೇಕು. ನಮ್ಮ ಪ್ಯಾರಾಮೆಡಿಕಲ್ ಬೋರ್ಡ್ದವರು ಫಸ್ಟ್ ಇಯರ್ ರಿಸಲ್ಟ್ಸ್ ಬಿಟ್ ಆದ ಮೇಲೇನೆ ಸೊ ಇವೆಲ್ಲನೂ ಮಾಡಲಿಕ್ಕೆ ನಮಗೆ ಅವಕಾಶಗಳು ಇರುವಂಥದ್ದು. ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಚೇಂಜ್ ಆಫ್ ಕೋರ್ಸ್ ಆಯ್ತು, ಆಮೇಲೆ ಚೇಂಜ್ ಆಫ್ ಕಾಲೇಜ್ ಆಯ್ತು, ಇವೆರಡು ಯಾವುದೇ ಕಾರಣಕ್ಕೂ ಮಾಡಲಿಕ್ಕೆ ಬರುವುದಿಲ್ಲ. ಸೊ ಮತ್ತೆ ಯಾವಾಗ ಮಾಡ್ಬೋದು ಸರ್ ಅಂತಂದ್ರೆ, ಸೊ ಅದಕ್ಕೆ ಅಂತೇಳಿ ಒಂದು ನೋಟಿಫಿಕೇಶನ್ಸ್ ಅನ್ನ ಬಿಡ್ತಾರೆ ಫ್ರೆಂಡ್ಸ್, ನಮ್ದು ಪ್ಯಾರಾಮೆಡಿಕಲ್ ಬೋರ್ಡ್. ಅದು ಯಾವಾಗ ಬಿಡ್ತಾರಪ್ಪ ಅಂತಂದ್ರೆ, ನಿಮ್ದು ಫಸ್ಟ್ ಇಯರ್ ರಿಸಲ್ಟ್ಸ್ ಔಟ್ ಆದ್ಮೇಲೆ ಒಂದು 3 to 4 days ಗ್ಯಾಪ್ ನ ಕೊಟ್ಟು, ಸೊ ಅದಾದ್ಮೇಲೆ ಅವ್ರೇ ಮಾಡ್ತಾರಪ್ಪ ಅಂದ್ಮೇಲೆ ಈ ತರ ನೋಟಿಫಿಕೇಶನ್ಸ್ ನ ಅವ್ರೇ ಮಾಡ್ತಾರೆ ಅಂದ್ಮೇಲೆ ಔಟ್ ನ ಮಾಡ್ತಾರೆ, ಮೀನ್ಸ್ ರಿಲೀಸ್ ನ ಮಾಡ್ತಾರೆ. ಸೊ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ನೀವು ಬೇಕಂದ್ರೆ ಟ್ರಾನ್ಸ್ಫರ್ ನ ತಗೋಬಹುದು, ಒಂದು ಕಾಲೇಜಿಂದ ಇನ್ನೊಂದು ಕಾಲೇಜಿಗೆ, ಒಂದು ಕೋರ್ಸಿಂದ ಇನ್ನೊಂದು ಕೋರ್ಸಿಗೆ. ಇಷ್ಟು ದಿನದಿಂದ ಹಿಡ್ಕೊಂಡು ಇಷ್ಟು ದಿನದ ಒಳಗಡೆ ನೀವು ರಿಲೇಟೆಡ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ನ ಮಾಡಿದ್ರೆ, ಸೊ ನಾವು ಟ್ರಾನ್ಸ್ಫರ್ ನ ಮಾಡ್ತೀವಿ, ಮಾಡಿ ಕೊಡುತ್ತೇವೆ ಅಂತ ಹೇಳಿ. ಅದಕ್ಕೆ ಅಂತ ಹೇಳಿ ಒಂದು ಸ್ಪೆಸಿಫಿಕ್ ಅಮೌಂಟ್ ನ ಕೊಟ್ಟಿರ್ತಾರೆ. ಆ ಒಂದು ಫೀಸ್ ನ ನೀವು ಪೇಮೆಂಟ್ ನ ಮಾಡಿದ್ರೆ ಅವು ಸಾಕು, ಅವೆಲ್ಲ ಆಟೋಮೆಟಿಕ್ ಆಗಿ ಯಾವ್ದಪ್ಪ ಅಂದ್ಮೇಲೆ ಚೇಂಜ್ ಆಫ್ ಕೋರ್ಸ್ ಮತ್ತು ಕಾಲೇಜ್ ಆಗೋ ಚಾನ್ಸಸ್ ಇರುವಂತದ್ದು. ಬಟ್ ಬಿಫೋರ್ ದ್ಯಾಟ್ ನಾನು ನಿಮಗೆ ಏನ್ ಕನ್ಫರ್ಮ್ ಮಾಡ್ತೀನಿ ಅಂದ ಮೇಲೆ, ಒಂದು ಕಾಲೇಜಿಂದ ಇನ್ನೊಂದು ಕಾಲೇಜ್ ಹೋಗ್ತೀರಾ ಅಂತಂದ ಮೇಲೆ, ಸೊ ಎರಡೂ ಕಾಲೇಜ್ ಕಡೆಯಿಂದಾನು ನೀವು NOC ನ ಕಂಪಲ್ಸರಿ ತಗೊಳ್ಳೇಬೇಕು. ಸಾರಿ, ಯಾವುದು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ನ. ಈ ಕಾಲೇಜಿಂದ ಈ ಒಂದು ಸ್ಟೂಡೆಂಟ್ಸಿಗೆ ಟ್ರಾನ್ಸ್ಫರ್ ನ ಕೊಡ್ಲಿಕ್ಕೆ ನಮಗೆ ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ಸ್ ಏನು ಇಲ್ಲ ಅಂತೇಳಿ ಪ್ರೆಸೆಂಟ್ ಇರೋ ಸ್ಟೂಡೆಂಟ್ಸ್, ಯಾವುದು ಕಾಲೇಜ್ದವರು ಪ್ರಿನ್ಸಿಪಲ್ ನಿಮ್ಗೊಂದು ಲೆಟರ್ ನ ಕೊಡಬೇಕು. ಆಮೇಲೆ ನೀವು ಯಾವ ಕಾಲೇಜ್ಗೆ ಅಪ್ರೋಚ್ ಏನ್ ಆಗ್ತಿದಿರಲ್ಲ, ಸೊ ಆ ಕಾಲೇಜ್ದವರು ಈ ಸ್ಟೂಡೆಂಟ್ಸ್ ನ ನಮ್ಮ ಕಾಲೇಜಲ್ಲಿ ಅಡ್ಮಿಷನ್ಸ್ ನ ತಗೊಳಕ್ಕೆ ನಮಗೆ ಯಾವುದೇ ಕಾರಣಕ್ಕೂ ತೊಂದರೆಗಳು ಏನು ಇಲ್ಲ ಅಂತೇಳಿ ಅವರು ಒಂದು NOC ನ ಕೊಡಬೇಕು. ಆಮೇಲೆ ನೀವು ಕೂಡ ಒಂದು ರಿಕ್ವೆಸ್ಟಿಂಗ್ ಲೆಟರ್, ಪ್ರೆಸೆಂಟ್ ಕಾಲೇಜಲ್ಲಿ ಏನ್ ಸ್ಟಡಿ ಮಾಡ್ತಿದ್ರಲ್ಲ ಅವ್ರಿಗೆ ಒಂದು ರಿಕ್ವೆಸ್ಟಿಂಗ್ ಲೆಟರ್, ಆಮೇಲೆ ಒಂದು ಪೇಮೆಂಟ್ ನ ಮಾಡಿದ್ದ ಸ್ಲಿಪ್. ಸೊ ನೀವೇನಾದ್ರು ನಮ್ಮ ಕಾಲೇಜಿಗೆ ಏನಾದ್ರು ಸಬ್ಮಿಟ್ ಏನಾದ್ರು ಮಾಡಿದ್ರೆ ಅಂದ ಮೇಲೆ, ಸೊ ಅವ್ರೇ ಮಾಡ್ತಾರಪ್ಪ ಅಂದ್ರೆ ಪ್ಯಾರಾಮೆಡಿಕಲ್ ಬೋರ್ಡ್ ಸಬ್ಮಿಟ್, ಯಾವ್ದೋ ಪ್ಯಾರಾಮೆಡಿಕಲ್ ಬೋರ್ಡ್ಗೆ ಸಬ್ಮಿಟ್ ನ ಮಾಡಿ ಫರ್ದರ್ ಎಲ್ಲಾನು ಅವೇನು ರೂಲ್ಸ್ ಬರ್ತಾವೋ ಅವೆಲ್ಲಾನು ಪ್ರೊಸೆಸ್ ಎಲ್ಲಾನು ಪ್ರೆಸೆಂಟ್ ಇರೋ ಕಾಲೇಜು ಮಾಡುವಂಥದ್ದು. ಇದು ಚೇಂಜ್ ಆಫ್ ಕಾಲೇಜ್ ಆಯ್ತು. ಆಮೇಲೆ ಚೇಂಜ್ ಆಫ್ ಕೋರ್ಸ್ ಏನಾದ್ರು ಮಾಡ್ಕೋಬೇಕು ಅಂತ ಇದೀರಿ ಅಂತಂದ ಮೇಲೆ, ವಿದಿನ್ ಕಾಲೇಜ್ ಆಯ್ತು, ಆಮೇಲೆ ಬೇರೆ ಇಂಟರ್ ಕಾಲೇಜ್ ಆಯ್ತು, ಏನಾದ್ರು ಮಾಡ್ಕೋತೀರಾ ಅಂತಂದ್ಮೇಲೆ ಫಸ್ಟ್ ಆ ಕಾಲೇಜ್ ಹೋಗಿ ಎಂಕ್ವೈರಿ ಮಾಡಿ ಆ ಒಂದು ರಿಲೇಟೆಡ್ ಕೋರ್ಸ್ದು ಸೀಟ್ ಇದೇನೋ ಏನಿಲ್ವೋ ಅಂತ ಫಸ್ಟ್ ಕನ್ಫರ್ಮ್ ಮಾಡ್ಕೊಳ್ಳಿ. ಓಕೆನಾ? ಯಾಕೆ ಈ ತರ ಹೇಳ್ತಿದ್ದೀನಿ ಅಂದ ಮೇಲೆ, ಗೊತ್ತಿಲ್ಲದೇನೆ ನೀವೇನಾದ್ರೂ ಪೇಮೆಂಟ್ ಏನಾದ್ರು ಮಾಡಿದ್ರ ಅಂದ್ಮೇಲೆ ಪೇಮೆಂಟ್ ಯಾವುದೇ ಕಾರಣಕ್ಕೂ ರಿಫಂಡ್ ಆಗೋದಿಲ್ಲ. ಸೊ ಅದು ಫೀಸ್ ಬರುವಂತದ್ದು 1000+ ಇರುತ್ತೆ. ಸೊ ಅದಕ್ಕಂತ ಹೇಳ್ತಿರುವಂತದ್ದು, ನೀವು ಯಾವುದೇ ಒಂದು ಕೋರ್ಸ್ ನ ಚೇಂಜ್ ಅನ್ನ ಮಾಡ್ಕೋತೀರಾ ಅಂದ ಮೇಲೆ ಆ ಒಂದು ಕೋರ್ಸ್ ಅಲ್ಲಿ ಸೀಟ್ ವೇಕೆಂಟ್ ಇದೇನೋ ಏನಿಲ್ಲೋ, ಆ ಒಂದು ಕೋರ್ಸ್ ಅಲ್ಲಿ ಸೀಟ್ ಖಾಲಿ ಇದೇನೋ ಏನಿಲ್ಲೋ ಅಂತೇಳಿ, ಒಂದು ಸೀಟ್ ನಿಮಗೆ ಅಂತೇಳಿ ಖಾಲಿ ಇದೇನಿಲ್ಲ ಅಂತ ತಿಳ್ಕೊಂಡು ಆಮೇಲೆ ಟ್ರಾನ್ಸ್ಫರ್ ನ ತಗೊಳ್ಳಿ. ಸುಮ್ಕೆ ಎಲ್ರೂ ಮಾಡ್ತಾರ ಅಂತೇಳಿ ನೀವು ಯಾವುದೇ ಕಾರಣಕ್ಕೂ ಮಾಡ್ಲಿಕ್ಕೆ ಹೋಗ್ಬೇಡಿ. ಓಕೆನಾ ಫ್ರೆಂಡ್ಸ್? ಇದು ಚೇಂಜ್ ಆಫ್ ಕಾಲೇಜು, ಆಮೇಲೆ ಚೇಂಜ್ ಆಫ್ ಯಾವ್ದಪ್ಪ ಅಂದ ಮೇಲೆ ಕಾಲೇಜು ಮತ್ತು ಟ್ರಾನ್ಸ್ಫರ್. ಮತ್ತೇನಾದ್ರೂ ಡೌಟ್ಸ್ ಏನಾದ್ರು ಇದ್ರೆ ಸೊ ನೀವು ಕಮೆಂಟ್ಸ್ ನ ಮಾಡಿ, ಸೊ ನಾ ಇಮಿಡಿಯೇಟ್ ಆಗಿ ನಾನು ನಿಮಗೆ ರೆಸ್ಪಾಂಡ್ ನ ಮಾಡ್ತಾ ಬರ್ತೀನಿ. ಓಕೆನಾ ಫ್ರೆಂಡ್ಸ್? ಥ್ಯಾಂಕ್ ಯು ಫ್ರೆಂಡ್ಸ್. ಕೀಪ್ ವಾಚಿಂಗ್ ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್.